ಅಮ್ಮ, ಇವತ್ತು ಸತ್ಯ ಹರಿಶ್ಚಂದ್ರನ್ ನಾಟಕ ನೋಡೋಕೆ ಹೋಗಿದ್ದೆ ಅಮ್ಮ. ಅದರಲ್ಲಿ ಒಂದು ಸನ್ನಿವೇಶ ನೋಡಿ ತುಂಬ ದುಃಖ ಆಯ್ತಮ್ಮ. ಇಲ್ಲಿ ಈ ಥರ ಹಿಂಗೆ ಹರಿಶ್ಚಂದ್ರ ನಿಂತಿರ್ತಾನಮ್ಮ. ಇಲ್ಲಿಂದ ಚಂದ್ರಮತಿ ಮಗನ ಶವ ಇಟ್ಕೊಂಡು ಅಳ್ಕೊಳ್ತಾ ಬರ್ತಾ ಇರ್ತಾಳಮ್ಮ. ನನ್ನ ಮುದ್ದು ಕರ್ತ, ನಾನೆಂಥ ದೌರ್ಭಾಗ್ಯ. ಯಾವ ಕೈಯಿಂದ ಲಾಲಿಸುತ್ತಾ ಅನ್ನ ತಿನ್ನಿಸಿದ್ದೇನೋ, ಯಾವ ಕೈಯಿಂದ ನಿನ್ನನ್ನು ಯಾರಿ ಮೇಲೆ ಕೂರಿಸಿದ್ದು ಆಡಿಸಿದ್ದೇನೋ ಅಂತ ಈ ಕೈಯಿಂದಲೇ ನಿನಗೆ ಬೆಂಕಿ ಹಚ್ಚುವ ಗತಿ ಬರ್ತೇನೋ. ಮಗನೇ, ನನಗೆ ನೀನು ಮಾಡಬೇಕಾದ ಅಗ್ನಿ ಸಂಸ್ಕಾರವನ್ನು ನಿನಗೆ ನಾನೇ ಮಾಡಬೇಕಾಗಿ ಬಂತಲ್ಲೋ. ಹೆತ್ತ ಹೊಟ್ಟೆ ಉರಿಯುತ್ತಿದೆ, ಕರಳು ಕೀಳುತ್ತಿದೆ ಕಂದ ಕಂದ. ಅಪ್ಪಣೆಯಿಲ್ಲದೆ ಸ್ಮಶಾನದೊಳಗೆ ಬಂದಿರುವುದಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧರಾಗುತ್ತಿದ್ದೀಯಾ? ಅಯ್ಯ, ಇವರು ನನ್ನ ಮಗ. ಹಾವು ಕಚ್ಚಿ ಸತ್ತಿದ್ದಾರೆ. ಬೇಗ ದಾನ ಮಾಡಿ ಬೆಳಗಾಗುವುದಕ್ಕೆ ಮುಂಚೆ ನಾನು ನನ್ನ ಸೇವಾ ವೃತ್ತಿಗೆ ಹೋಗಬೇಕು. ಮಾಲಿ, ವಿಷಾದಕರವಾದ ನಿನ್ನ ಚರಿತ್ರೆ ಕೇಳಿ ನನ್ನ ಮನಸ್ಸು ನೋಯುತ್ತಿದೆ. ಆದರೆ ನನ್ನ ಕರ್ತವ್ಯ ನಾನು ಮಾಡಬೇಕು. ಮೊದಲಿದಕ್ಕೆ ಉತ್ತರ ಕೊಡು. ಯಾರ ಅಪ್ಪಣೆಯಿಂದ ಈ ಹೆಣವನ್ನು ಸುಡಲು ಸಿದ್ಧರಾಗ? ನನ್ನ ಮಗನ ಹೆಣವನ್ನು ನಾನು ಸುಡಲು ನನಗೆ ಇನ್ನೊಬ್ಬರ ಅನುಮತಿ ಬೇಕೇ? ಹೌದು, ಅದು ಇಲ್ಲಿಯ ನಿಯಮ. ನಾನು ಇಲ್ಲಿಯ ಕಾವಲುಗಾರ. ಯಾರಾದರೂ ಸರಿ ತಂದ ಹೆಣವನ್ನು ಮೊದಲು ನನಗೆ ತೋರಿಸಿ ಒಂದು ಚೌಕ, ಒಂದು ದುಡ್ಡು, ಒಂದಳತೆ ಅಕ್ಕಿಯನ್ನು ನೆಲದ ತೆರಿಗೆಯಾಗಿ ಕೊಟ್ಟು ಆಮೇಲೆ ಹೆಣವನ್ನು ಸುಡಬೇಕು. ಅಯ್ಯ, ನಾನೊಬ್ಬ ಹಸಭಾಗ್ಯನು, ಪದರ ಮನೆಯ ದಾಸಿ. ನಿನಗೆ ತೆರಿಗೆಯಾಗಿ ಕೊಡಲು ನನ್ನಲ್ಲಿ ಏನೂ ಇಲ್ಲ. ಕರೆಟ್ಟು ಈ ನನ್ನ ಮಗನ ಹೆಣವನ್ನು ಸುಡಲು ಅವಕಾಶ ಕೊಡು. ಸಾಕು, ನಿನ್ನೆ ಅವಸ್ಥೆಯನ್ನು ಕಂಡು ನನಗೂ ಕಣ್ಣಿಕರ ಹುಟ್ಟುತ್ತಿದೆ. ಆದರೆ ಏನು ಮಾಡಲಿ, ನಾನು ನಿಸ್ಸಹಾಯಕ. ನನಗೆ ಸಲ್ಲುವ ಅಕ್ಕಿಯನ್ನು ಮಾತ್ರ ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸೇರಿದ ವಸ್ತ್ರವನ್ನು, ದುಡ್ಡನ್ನು ನೀನೆಲ್ಲಿಂದಾದರೂ ತಂದು ಕೊಡಲೇಬೇಕು. ಅದು ಸಾಧ್ಯವಿಲ್ಲದಿದ್ದರೆ ಈ ಹೆಣವನ್ನು ಮತ್ತೆಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡಿ. ಕುಮಾರ, ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಳಬೇಕಾಗಿದ್ದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳವೂ ಇಲ್ಲವಾಯಿತೆ. ಅಯ್ಯೋ, ನಿನ್ನ ಮಾತುಗಳು ವಿಚಿತ್ರವಾಗಿವೆ. ಈ ಕ್ಷಣಕ್ಕೆ ಮುಂಚೆ ನಿರ್ಭಾಗ್ಯಳೆಂದೆ. ಈಗ ನಿನ್ನ ಮಗನು ಏಕಚಕ್ರಾಧಿಪತಿಯಾಗಬೇಕಾಗಿದ್ದಾನು ಎಂದು ಹೇಳುತ್ತಿ. ನನಗೊಂದು ಅರ್ಥವಾಗುತ್ತಿಲ್ಲ. ಸಪ್ತದ್ವೀಪ ವಸುಂಧರೆಯನ್ನು ಆಳುತ್ತಿದ್ದ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿಯ ಧರ್ಮಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರ ಇವತ್ತು. ಆಹಾ, ಹರಿಶ್ಚಂದ್ರ, ಇದ್ದ ಒಬ್ಬ ಮಗನನ್ನೂ ಕಳೆದುಕೊಂಡೆಯ. ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ನೀನು ನನ್ನ ಪತಿಯನ್ನು ಬಲ್ಲೆಯ? ಬಲ್ಲೆ. ರಾಜ್ಯಾದಿ ಸಕಲ ಐಶ್ವರ್ಯವನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡ ಚಂಡಾಳನ. ಸಾಕು, ಈ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನನ್ನ ಪ್ರಾಣಪತಿಯನ್ನು ಹಿರಿಯಾಡಿಸುವ ನಿನಗೆ ಆತನ ಘನತೆ, ಸತ್ಯನಿಷ್ಠೆ, ಶ್ರೇಷ್ಠತೆಗಳು ತಿಳಿಯದೆ? ಸರಿ ಸರಿ, ಹರಿಶ್ಚಂದ್ರನ ಸತ್ಯ ಆಗಿದ್ದ ಮೇಲೆ ಸ್ಮಶಾನದ ತೆರಿಗೆಯನ್ನು ಕೊಡಲಾಗದಷ್ಟು ಕತ್ತಿಗಳಲ್ಲ. ಹೋಗು, ನಿನ್ನ ಒಡೆಯನನ್ನೇ ಕೇಳಿ ತೆಗೆದುಕೊಂಡು ಬಾ. ಅವರೂ ಕೊಡದಿದ್ದರೆ ಅದಿಹೋ ನಿನ್ನ ಮಾಂಗಲ್ಯ, ಅದನ್ನು ಕೊಟ್ಟು ಸಂಸ್ಕಾರ ಮಾಡಿ. ನನ್ನ ಮಾಂಗಲ್ಯವು ನನ್ನ ಪತಿಯ ವಿನಃ ಬೇರೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲವೆಂಬ ದೇವತೆಗಳ ವರವೂ ಸುಳ್ಳಾಗಿ ಹೋಯಿತೆ. ಅಥವಾ ಈ ಸ್ಮಶಾನದ ಕಾವಲುಗಾರ